ಹಾಯ್ ಎಲ್ರಿಗೂ ಆಶರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಣ್ಣೆ ಎಲ್ಲ ತೆಗೆದಿಟ್ಟಿದ್ದೆ, ಹಾಗೆ ಇದು ಹಾಲಿನ ಕೆನೆ ತೆಗೆದಿಟ್ಟಿದ್ದೆ. ಇವತ್ತು ಸ್ವಲ್ಪ ತುಪ್ಪ ಕಾಯಿಸ್ಲಿಕ್ಕುಂಟು, ಅದಕ್ಕೋಸ್ಕರ ನೋಡಿ ಇದು ಹಾಲಿನ ಕೆನೆ ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಇಟ್ಟಿದ್ದೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಒಂದು ರುಬ್ಕೊಳ್ಬೇಕು. ನಾನು ಸ್ವಲ್ಪನೇ ಹಾಕಿದ್ದು, ಜಸ್ಟ್ ಒಂದೆರಡು ಸತಿ ತಿರುಗಿಸಿದರೆ ಸಾಕು, ಬೆಣ್ಣೆ ನಿಮಗೆ ಕೂಡಲೇ ಸಿಗ್ತದೆ. ನೀವು ಯಾವಾಗ ಮಾಡ್ತೀರಿ ಆವಾಗ 1-2 ದಿನದ ಮೊದಲು ಮಜ್ಜಿಗೆ ಹಾಕಿ ಇಟ್ಟರೆ ಆಯಿತು. ಫಸ್ಟಿಗೆ ನೀವು ಫ್ರೀಜರ್ ಒಳಗೆ ಬರೀ ಕೆನೆಯನ್ನು ತೆಗೆದು ಶೇಖರಿಸಿಟ್ಕೊಂಡ್ರೆ ಆಯಿತು. ನೋಡಿ ರೆಡಿ ಆಯಿತು ಬೆಣ್ಣೆ. 1-2 ಸತಿ ತಿರುಗಿಸಿ ಹೋಗುವಾಗ ಈ ರೀತಿ ಬೆಣ್ಣೆ ಸಿಗ್ತದೆ. ಸ್ವಲ್ಪ ಕೋಲ್ಡ್ ಇರಬೇಕು ನೀವು ರುಬ್ಬುವಾಗ, ಅಂದರೆ ಮಿಕ್ಸಿಗೆ ಹಾಕಿ ನೀವು ಕಡಿತೀರಿ ಅಂತಿರುವಾಗ ಕೋಲ್ಡ್ ಇರಬೇಕು. ನೋಡಿ ನನಗೆ ಇದು ಮಜ್ಜಿಗೆ ಯೂಸ್ ಇಲ್ಲ, ಅಂದರೆ ನಾವು ಹಾಲಿನ ಕೆನೆ ತೆಗೆದಿಟ್ಟು ಲಾಸ್ಟಿಗೆ ಮಜ್ಜಿಗೆ ಹಾಕೋದಲ್ಲ, ಹಾಗಾಗಿ ಇದು ಮಜ್ಜಿಗೆ ನನಗೆ ಯೂಸ್ ಆಗೋದಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ನೀರಿಗೇ ಹಾಕ್ತಾ ಇದ್ದೇನೆ. ನೋಡಿ ಅದ್ರ ಜೊತೆ ಐಸ್ ಪೀಸ್ ಸಹ ಹಾಕಿಟ್ಟಿದ್ದೇನೆ, ಇಲ್ಲಾಂದರೆ ನಮಗೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಬೆಣ್ಣೆ. ನೋಡಿ ಎಷ್ಟು ಬಂತು ನೋಡಿ. ಇದು ನನ್ನದು ಸಾಮಾನ್ಯ 1-2 ವಾರದ ಕೆನೆಯಲ್ಲಿ ಇಷ್ಟು ಬೆಣ್ಣೆ ಬಂದಿದೆ ನನಗೆ. ಇದೇ ರೀತಿ ನಾನು ಮೊದಲು ಬೆಣ್ಣೆ ಮಾಡಿ 1-2 ಬುತ್ತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಈಗ ಒಂದು 4-5 ಸತಿ ಅಂತೂ ಚೆನ್ನಾಗಿ ತೊಳಿಬೇಕು. ಸ್ವಲ್ಪ ಕ್ಲೀನ್ ನೀರು ಬರುವ ತನಕ ತೊಳ್ಕೊಂಡು ನಾವು ತುಪ್ಪವನ್ನು ಕಾಯಿಸಬೇಕಿಲ್ಲ, ಅಂದರೆ ತುಪ್ಪ ಚೆನ್ನಾಗಿ ಪರಿಮಳ ಬರೋದಿಲ್ಲ, ಬೇಗ ಹಾಳು ಕೂಡ ಆಗ್ತದೆ. ನೋಡಿ ನಾನು ಈ ರೀತಿ ಒಂದು ಸತಿ ಬೆಣ್ಣೆಯನ್ನು ನೀರಿನಲ್ಲಿ ಹಾಕಿ ತೊಳೆದು ಸ್ವಲ್ಪ ಕ್ಲೀನ್ ನೀರು ಬರೋ ತನಕ ನಾನು ತೊಳೆದಿದ್ದೇನೆ. ನೋಡಿ ಒಂದು 5-6 ಸತಿ ಜಾಸ್ತಿನೇ ತೊಳೆದಿದ್ದೇನೆ. ನೋಡಿ ಇಷ್ಟು ಕ್ಲೀನ್ ನೀರು ಬಂದಿದೆ. ಇನ್ನೂ ಕೂಡ ಜಾಸ್ತಿ ಕ್ಲೀನ್ ಮಾಡ್ಕೊಳ್ಬೋದು. ನೀವು ಎಷ್ಟು ಕ್ಲೀನ್ ಮಾಡ್ತೀರಾ ಅಷ್ಟು ಚೆನ್ನಾಗಾಗ್ತದೆ. ನಾವು ನೋಡುವಾಗ ಇಷ್ಟು ಕ್ಲೀನ್ ಮಾಡಿದ್ದೇವೆ ಅಂತ ಅನಿಸ್ತದೆ. ನೋಡಿ ನಾನು ಬಳ್ಳೆಗೆ ಹಾಕಿ ಕಾಯಿಸುವಾಗ ಒಂದು ಸ್ವಲ್ಪ ಮಜ್ಜಿಗೆ ಇದೆಲ್ಲ ಮೇಲೆ ಬರ್ತದೆ. ನೋಡಿ ನಾನು ಮೊದಲು ರೆಡಿ ಮಾಡಿಟ್ಟಿದ್ದ ಬೆಣ್ಣೆ ತೊಳೆದೇ ಇಟ್ಟಿರ್ತೇನೆ ನಾನು. ಅದು 1 ಬುತ್ತಿಯಲ್ಲಿ 1-2 ಬುತ್ತಿಯಲ್ಲಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಇನ್ನೊಂದು ಬುತ್ತಿಯಲ್ಲಿ 1/4 ಇತ್ತು, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡ ನಂತರ ನಾವು ಸಣ್ಣ ಉರಿಯಲ್ಲಿ ಕಾಯಲಿಕ್ಕೆ ಬಿಡಬೇಕು. ತುಪ್ಪ ನಿಮಗೆ ಚೆನ್ನಾಗಿ ಪರಿಮಳ ಅಂತ ಅನಿಸ್ತದೆ. ಮಾಡಲಿಕ್ಕೆ ಅದರದ್ದು ಕೆಲಸ ಸ್ವಲ್ಪ ಇರ್ತದೆ, ಬೇಗ ಎಲ್ಲ ಆಗೋದಿಲ್ಲ, ನೀಟಾಗಿ ಎಲ್ಲ ಪಸೆ ಇರೋದಲ್ಲ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನೋಡಿ ಬೆಣ್ಣೆ ಕರಗ್ತಾ ಉಂಟು, ಮಜ್ಜಿಗೆ ಅಂಶ ನೋಡಿ ಮೇಲೆ ಬಂದಿದೆ. ನಾವೆಷ್ಟು ಕ್ಲೀನ್ ಮಾಡಿದ್ದೇವೆ ಅಂತ ಅಂದ್ಕೊಂಡ್ರು ಸಹ ತುಪ್ಪ ಕಾಯಿಸುವಾಗ ಈ ರೀತಿ ಬಂದೇ ಬರ್ತದೆ, ತುಂಬ ಕ್ಲೀನ್ ಆಗೋದಿಲ್ಲ. ನೋಡಿ ಈ ರೀತಿ ಕುದಿ ಬರ್ತಾನೇ ಇರಬೇಕು ಸಣ್ಣ ಉರಿಯಲ್ಲಿ. ನೀರಿನ ಅಂಶ ಎಲ್ಲ ಹೋಗಿ ಮಜ್ಜಿಗೆ ಅಂಶ ತಳಭಾಗಕ್ಕೆ ಹೋಗಿ ತುಪ್ಪ ಬರಬೇಕು. ಇದಾಗ್ತಾ ಬರುವಾಗ ನಾನು ಮಾತ್ರ ಒಂದು ಸ್ವಲ್ಪ ತುಳಸಿ ಎಲೆಯನ್ನು ಹಾಕ್ತೇನೆ, ಅದು ತುಂಬ ಚೆನ್ನಾಗಿ ಪರಿಮಳ ಬರ್ತದೆ. ಬೇರೆಂತ ಸಹ ನಾನು ಹಾಕೋದಿಲ್ಲ ಈ ತುಪ್ಪ ಕಾಯಿಸುವಾಗ. ನನಗೆ ಹೇಳಿಕೊಟ್ಟ ರೀತಿಯಲ್ಲಿ ನಾನೊಂದು ಸ್ವಲ್ಪ ತುಳಸಿ ಎಲೆಯನ್ನು ಮಾತ್ರ ಹಾಕೋದು. ನೋಡಿ ಇದೀಗ ಆಗ್ತಾ ಬಂತು, ತುಳಸಿ ಎಲೆ ಹಾಕಿ ಆಗಿದೆ. ನಾನು ಒಂದು ಕೊಡಿಯನ್ನು ತೆಗೆದು ಹಾಕಿದ್ದೇನೆ. ನೋಡಿ ಈಗ ತುಪ್ಪ ಮೇಲೆ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿಸಬೇಕು. ನಾವು ಸ್ವಲ್ಪ ಜಾಸ್ತಿ ಕಾಯಿಸಿದರೆ ಚೆನ್ನಾಗಿರ್ತದೆ ಪರಿಮಳ, ಸ್ವಲ್ಪ ಟೈಮ್ ನಮಗೆ ಇಡ್ಲಿಕ್ಕೆ ಕೂಡ ಆಗ್ತದೆ. ಹಾಗಂತ ಕಪ್ಪು ಮಾಡಬಾರ್ದು. ನೋಡಿ ಆಗ್ತಾ ಬಂದಿದೆ. ಮತ್ತು ಬಾಣಲೆ ಬಿಸಿಯಲ್ಲೇ ಅದು ಲಾಸ್ಟಿಗೆ ಸಾಕಾಗ್ತದೆ, ತುಂಬ ದಪ್ಪ ತಳದ ಬಾಣಲೆ ಆಗಿದ್ದರೆ. ನೋಡಿ ನಾನು ಗ್ಯಾಸ್ ಈಗ ಆಫ್ ಮಾಡಿದ್ದೇನೆ, ಅಲ್ಲಿಗೆ ಕುದಿತಾ ಉಂಟಾದರೂ ಸಹ ಸೂಪರಾಗಿರುವ ತುಪ್ಪ ರೆಡಿ ಆಯಿತು. ನಾನಿಷ್ಟು ಮಾಡಿದ್ರಲ್ಲಿ ನನಗೆ ಈ ಬುತ್ತಿಯಲ್ಲಿ ಫುಲ್ಲಾಗಿದೆ, ಅಂದರೆ 5 ಕುರ್ತೆ ರೀತಿಯಲ್ಲಿ ಹೇಳಬೇಕಂದ್ರೆ 5 ಕುರ್ತೆ ಆಗಿದೆ. 6 ಕುರ್ತೆ ಆದರೆ 1 ಲೀಟರ್ನಷ್ಟು ಆಯಿತು. ಗ್ರಾಮ್ ಲೆಕ್ಕದಲ್ಲಿ ಅಲ್ಲ, ನಾವು ಇಲ್ಲಿ ಕುರ್ತೆ ಲೆಕ್ಕದಲ್ಲಿ ಮಾಡೋದಾದರೆ 1 ಲೀಟರ್ ತುಪ್ಪ ಲೆಕ್ಕ ಬಂತು. ನೋಡಿ ಫುಲ್ಲು ಈ ಬುತ್ತಿಯಲ್ಲಿ ಆಗಿದೆ, ರುಚಿಯಾದ ತುಪ್ಪ. ಈ ರೀತಿ ನೀವು ಸಹ ಮನೆಗೆ ತಂದ ಹಾಲು ಕೆನೆ ತೆಗೆದಿಟ್ಟರೆ ಚೆನ್ನಾಗಿ ಈ ರೀತಿ ತುಪ್ಪ ಕಾಯಿಸ್ಬೋದು. ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೇನೆ. ಹಾಲಿನ ಕೆನೆ ಎಲ್ಲ ತೆಗೆದಿಡ್ದು ತೋರಿಸ್ಲಿಲ್ಲ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.